ಇನ್ನು ಸ್ಕೂಟರಿನ ಡಿಕ್ಕಿಯಲ್ಲಿ ಇಟ್ಟಿದ್ದಂತಹ 2 ಲಕ್ಷ ರೂಪಾಯಿ ಕಳ್ಳತನವಾಗಿರತಕ್ಕಂಥ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಿರಾಣಿ ಅಂಗಡಿ ಮಾಲೀಕನಿಗೆ ಸೇರಿದ್ದ ಹಣ ಇದು ಅಂತ ಗೊತ್ತಾಗಿದೆ. ಸ್ಕೂಟಿ ಡಿಕ್ಕಿಯಲ್ಲಿ ಇಟ್ಟಿದ್ದ 2 ಲಕ್ಷ ರೂಪಾಯಿ ಕಳ್ಳತನ ಆಗಿದೆ. ಕಲಬುರಗಿಯ ಕಿರಾಣಿ ಅಂಗಡಿ ಮಾಲೀಕನಿಗೆ ಸೇರಿದ್ದ ಹಣ ಇದು. ನಿನ್ನೆ ವ್ಯಾಪಾರ ಮುಗಿಸಿ ಸಂಗ್ರಹಿಸಿದ್ದ ಹಣವನ್ನು ಆತ ಮನೆಗೆ ತಗೊಂಡು ಹೋಗಬೇಕಾದ್ರೆ ತನ್ನ ಸ್ಕೂಟಿಯ ಡಿಕ್ಕಿಯಲ್ಲಿ ಇಟ್ಕೊಂಡಿರ್ತಾನೆ. ಬೈಕಲ್ಲಿ ಹಣ ಇಟ್ಟು ಸ್ನೇಹಿತನ ಭೇಟಿಗೆ ಹೋಗ್ತಾನೆ ನಿತಿನ್ ಬಾವ. ಈ ಸಂದರ್ಭದಲ್ಲಿ ಚಾಲಕಿ ಕಳ್ಳನ ಕರಾಮತ್ ಅಂದರೆ ತುಂಬ ಫಾಲೋ ಮಾಡಿದಾನೆ ಇವನು ಅಂತ ಅನಿಸುತ್ತೆ. ಚೆನ್ನಾಗಿ ಗೊತ್ತಿದೆ ಇವರು ಬಿಸ್ನೆಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ದುಡ್ಡಿದೆ ಅಂತ. ಹಾಗಾಗಿ ನೋಡಿ ಸಮಯ ಕಾದು ಆತ ದುಡ್ಡನ್ನು ಎತ್ಕೊಂಡು ಹೋಗಿದ. CCTV ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದಾರೆ ನೋಡಿ. ನಿಂತಿರ್ತಕ್ಕಂಥ ಸ್ಕೂಟಿ ಅದು ಹೊಂಡಾ ಆಕ್ಟಿವ್ ಅಂತ ಅನ್ಸುತ್ತೆ. ಅಲ್ಲಿಗೆ ಬರ್ತಾನೆ. ಆ ಬ್ಲೂ ಕಲರ್ ಶರ್ಟ್ ಹಾಕಿದಂಥ ಸ್ಟ್ರೈಪ್ ಶರ್ಟ್ಸ್ ಹಾಕಿರೋದು ಇವನೇ ಚಾಲಾಕಿ ಕಳ್ಳ. ಬಂದು ಅದು ಹೆಂಗೋ ಕೀ ಇಲ್ಲದೆ ಇದ್ರೂ ಕೂಡ ಇದನ್ನು ಡಿಕ್ಕಿ ಓಪನ್ ಮಾಡ್ತಾನೆ. ಓಪನ್ ಆದ ತಕ್ಷಣ ಅದರಲ್ಲಿದ್ದ ದುಡ್ಡನ್ನು ಎತ್ಕೊಂಡು ಆತ ಪರಾರಿಯಾಗಿದ್ದಾನೆ. ತುಂಬ ದಿನಗಳಿಂದ ಫಾಲೋ ಮಾಡಿ ಇವ್ರು ಎಲ್ಲಿ ಹೋಗ್ತಾರೆ, ಎಷ್ಟು ಗಂಟೆಗೆ ಅಂಗಡಿಯಿಂದ ಹೊರಡ್ತಾರೆ ಎಲ್ಲವನ್ನು ಅಬ್ಸರ್ವ್ ಮಾಡಿದ್ದಾನೆ. ಪ್ರತಿನಿತ್ಯ ಬಿಸ್ನೆಸ್ ಮುಗಿದ್ಮೇಲೆ ದುಡ್ಡನ್ನು ಮನೆಗೆ ತೊಗೊಂಡು ಹೋಗ್ತಾರೆ. ಹಾಗೆ ಅವರು ಕೂಡ ದುಡ್ಡನ್ನು ತೊಗೊಂಡಿದ್ದಾರೆ. ಬಟ್ ಡಿಕ್ಕಿನಲ್ಲಿಟ್ಟು ಯಾರೋ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಸಮಯವನ್ನು ಕಾದು ಅವನು ದುಡ್ಡನ್ನು ಎತ್ಕೊಂಡು ಅಲ್ಲಿಂದ ಪರಾರಿಯಾಗಿರೋದು 2 ಲಕ್ಷ ರೂಪಾಯಿ.